ಈ ಒಂದು ಕೆಳಗಂಡ ವ್ಯಕ್ತಿಗಳಿಂದ ಏನನ್ನ ಕದೀತೀರಾ? ಸ್ವಾಮಿ ನಿತ್ಯಾನಂದ. ಬಿಡದಿ ಪ್ರಾಪರ್ಟಿ. ಅದನ್ನ ಕದೀತೀರಾ. ಎರಡನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಂದ ಏನ್ ಕದೀತೀರಾ? ಹೈಟ್. ಅವ್ರ ಹೈಟು. ಸರಿ, ಮುಂದೆ ಸುದೀಪ್ ಅವರು ಅವರಿಂದ ಏನ್ ಕದೀತೀರಾ? ವಾಯ್ಸ್ ಕದೀತೀರಾ. ಓಕೆ, ಮುಂದೆ ಶಿವಣ್ಣ ಏನ್ ಕದೀತೀರಾ? ಎನರ್ಜಿ. ಮುಂದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಂದ ಏನ್ ಕದೀತೀರಿ? ಗಣೇಶಿಂದ ಏನ್ ಕದಿಬೇಕು? ಗಣೇಶಿಂದ ಏನ್ ಕದಿಬೇಕು? ಇಲ್ಲಿ ಬ್ರೇಕ್ ಹಾಕ್ಬಿಟ್ರು ನಮ್ಮ ಅಪ್ಪು. ಯೋಚನೆ ಮಾಡಿ ಮಾಡ್ತೀರಾ? ಅವ್ರ ಸ್ಟೈಲಲ್ಲೇ ಹೇಳ್ಬಿಡ್ತೀನಿ ಬಿಡಿ. ಆಲ್ರೈಟ್, ಲೋಹಿತ್ ಇಂದ ಏನ್ ಕದೀತೀರಾ? ಲೋಹಿತ್ ಯಾರು ಮಶ್ಬೇಗ್ ಮರ್ತೋಯ್ತಾ? ನನ್ನ ಚಿಕ್ಕ ವಯಸ್ಸಿನ ಐ ಥಿಂಕ್ ನನ್ನ ಚಿಕ್ಕ ವಯಸ್ಸು, ಅದನ್ನೇ ವಯಸ್ಸನ್ನೇ ಕದೀತೀರಾ. ಓಕೆ, ಮುಂದೆ ಯಶ್. ಕುಡಿತಾ ಮಾತಾಡ್ಬೋದು ನೀವು. ಯಶ್ ಹತ್ರ ಏನ್ ಕದಿಬೇಕು ಅಂತನಾ? ಇವಾಗಷ್ಟೇ ಮದುವೆ ಆಗಿದೆ, ನೋಡ್ಕೊಂಡು ಕದೀರಿ. He is got married to my very close friend Ray. Okay, anyway, ಯಶ್ ಹತ್ರ ಏನ್ ಕದಿಬೇಕು ಅಂದ್ರೆ ಆ ದಾಡಿ. ಆಲ್ರೈಟ್. ಓಕೆ, KGF ದಾಡಿ. ಆಲ್ರೈಟ್. ನಿಮಗೆ ಚಿಕನ್ ಗಿಕನ್ ಎಲ್ಲ ತುಂಬಾ ಇಷ್ಟ ಅಲ್ಲ? ನಾನ್ ವೆಜ್. ಚಿಕನ್ ಬಿರಿಯಾನಿ ರೆಸಿಪಿ ಹೇಳಿ. ಚಿಕನ್ ಬಿರಿಯಾನಿ ರೆಸಿಪಿನ ಯಾವ ತರ ಬಿರಿಯಾನಿ ರೆಸಿಪಿ ಬೇಕು? ದಮ್ ಬಿರಿಯಾನಿ ಬೇಕಾ, ಇಲ್ಲ ನಾವು ಮೈಸೂರು ಕಡೆ ಮಾಡೋ ಮೈಸೂರು ಪಲಾವ್ ಬಿರಿಯಾನಿ ಬೇಕಾ? ನಿಮ್ಗೆ ಯಾವ ಬಿರಿಯಾನಿ ಇಷ್ಟ ಅದು ಹೇಳಿ ಪುನೀತ್ ಸರ್. ಏನಂತಾರೆ ಎಲ್ಲ ಬಿರಿಯಾನಿ ಪೇಸ್ಟ್ ಇರುತ್ತೆ, ಬಿರಿಯಾನಿ ಪೇಸ್ಟ್ ತೊಗೊಂಡು ಹಾಕ್ಬಿಟ್ಟು ಅದಕ್ಕೆ ಅನ್ನ ಕಲ್ತು ತಿಂದ್ರೆ ಸಾಕು. ದಟ್ಸ್ ಪುನೀತ್ ರಾಜ್ಕುಮಾರ್ ಅವರ ರೆಸಿಪಿ. ಪ್ಲೀಸ್ ಡೂ ಟ್ರೈ ಅಟ್ ಹೋಮ್. ಹೊಟ್ಟೆ ಕೆಟ್ಟರೆ ನಮ್ಮನ್ನು ಕೇಳಬೇಡಿ. ಮುಂದಿನದು ಹೀರೋಯಿನ್ಗಳಿಗಿಂತ ಏನೇನು ಕದೀತೀರಾ ನೋಡೋಣ. ರಮ್ಯಾ ಅವರಿಂದ ಏನು ಕದೀತೀರಾ? ರಮ್ಯಾ ಅವರಿಂದ ಏನು ಕದೀಬೇಕು? ಹಣ ಕದಿಯೋಣ ಬಿಡಿ. ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್ ಅವ್ರ ಹತ್ರ ಏನು ಕದೀಬೇಕು? ಅಯ್ಯೋ ಅಷ್ಟೇ. ನಿಮ್ಮ ಕ್ಲೋಸ್ ಫ್ರೆಂಡು ಕಾನ್ ಪುನೀತ್ ಕಾರ್ಪೊರೇಟ್. ಬೈ ದ ವೇ ಆಕ್ಚುಲಿ ಹೇಳ್ಬೇಕಂದ್ರೆ ರಾಧಿಕಾ ನಾನು ಕೂತ್ಕೊಂಡ್ರೆ ಮಾತಾಡೋದು ಬರೀ ಊಟ, ಟ್ರಾವೆಲಿಂಗ್. ಸೊ ಐಡಿಯಾಸ್ ಕದೀತೀರಾ ಒಬ್ರಿಂದ? ಓಕೆ, ನನ್ನ ಕಡೆ ತಿರ್ಸ್ಕೊತೀನಿ. ರ್ಯಾಪಿಡ್ ರಶ್ಮಿಯಿಂದ ಏನು ಕದೀತೀರಾ? ರ್ಯಾಪಿಡ್ ಆಗಿ ಮಾತಾಡೋದು, ರ್ಯಾಪಿಡ್ ಆಗಿ ಪ್ರಶ್ನೆ ಕೇಳೋದು. ಇನ್ನೊಂದು ಹೇಳಬೇಕು, ಹೇಳಕ್ಕಾಗಲ್ಲ, ಬೇಡ. ಅಪ್ಪು ಸರ್, ದಟ್ ವಾಸ್ ಸೋ ನೈಸ್ ಆಫ್ ಯು. ರೀಸೆಂಟ್ ಆಗಿ ನನಗೆ ಒಂದು ಫೋನ್ ಮಾಡಿದ್ರೆ ಅದನ್ನ ಹೇಳ್ಬೋದಾ? ಹೇಳಿ, ಖಂಡಿತವಾಗಿ. ಸೊ ಫೇಸ್ಬುಕ್ ಲೈವ್ ಅಲ್ಲಿ ನಾವು ಅದೇ ಈ ತರ ಯಾರು ಕೆಟ್ಟದಾಗ ಏನೋ ಕಮೆಂಟ್ ಹಾಕಿದ್ದಕ್ಕೆ ನಾನು ಹಂಗೆ ರೇಗಿದ್ದು, ಅದು ವೈರಲ್ ಆಗಿದ್ದಕ್ಕೆ ನೀವು ಒಂದು ಮೆಸೇಜ್ ಕೊಟ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್. ದಟ್ ಸೋ ಸ್ವೀಟ್ ಆಫ್ ಯು. ಯಾರು ಮಾಡ್ತಾರೆ ಹೇಳಿ ಅಲ್ವಾ? ನನಗೆ ಇಷ್ಟ ಆಯ್ತು. ನಾನು ಹೇಳೋದು ಅದನ್ನೇ, ಹೆಣ್ಮಕ್ಳು ಯಾವಾಗಲೂ ಧೈರ್ಯವಾಗಿರ್ಬೇಕು, ಏನೇ ಬಂದರೂ ಧೈರ್ಯವಾಗಿ ಫೇಸ್ ಮಾಡಬೇಕು. ನನಗಿಬ್ರು ಹೆಣ್ಮಕ್ಳು ಇದ್ದಾರೆ, ಯಾರು ಕಮ್ಮಿ ಅಲ್ಲ. ಸೂಪರ್. ನಾವು ವಿ ಆರ್ ಕಮಿಂಗ್ ಟು ದಿ ಎಂಡ್ ಆಫ್ ದ ರ್ಯಾಪಿಡ್ ಫೈರ್ ರೌಂಡ್. ನಮ್ಮ ಇಂಡಸ್ಟ್ರಿನಲ್ಲಿ ತುಂಬಾ ಛತ್ರಿ ಯಾರು? ನಾನಾ? ನನ್ನ ಕಡೆ ನೋಡ್ತಾ ಇದ್ದೀನಿ. ಇಂಡಸ್ಟ್ರಿಯಲ್ಲಿ ತುಂಬಾ ಛತ್ರಿ ಯಾರು? ಆ ಥರ ಯಾರು ನಾನು ಯಾರು ನೋಡೂ ಇಲ್ಲ, ಹಂಗಿದಾರ ಅಂತಲೂ ಗೊತ್ತಿಲ್ಲ. ಆಲ್ರೈಟ್. ಇಂಡಸ್ಟ್ರಿನಲ್ಲಿ ತುಂಬಾ ಪಾಪ ಯಾರು? ಅಂದ್ರೆ ತುಂಬಾ ಇನ್ನಸೆಂಟ್. ನಾನು ಆ ಥರ ಯಾರು Okay. I think you are very smart. You are not innocent. I don't really go to analyze somebody. Okay, ಗೊತ್ತಾಯ್ತು. ಸೊ ತುಂಬಾ ಧೈರ್ಯ ಯಾರಿಗೆ ಜಾಸ್ತಿ ಇಂಡಸ್ಟ್ರಿನಲ್ಲಿ? ಇಂಡಸ್ಟ್ರಿಯಲ್ಲಿ ತುಂಬಾ ಧೈರ್ಯ. ಐ ಥಿಂಕ್ ಪ್ರತಿಯೊಬ್ಬ ಪ್ರೊಡ್ಯೂಸರ್ ಕನ್ನಡ ಸಿನಿಮಾ ಮಾಡಬೇಕು ಅಂತ ಬರೋರು ಕನ್ನಡ ಸಿನಿಮಾ ಮಾಡಬೇಕು ಬರೋ ಪ್ರೊಡ್ಯೂಸರ್ ಅಷ್ಟು ಜನಕ್ಕೂ ಸಿಕ್ಕಾಬಿಟ್ಟಿದೆ. ಲಾಸ್ಟ್ಲಿ ಈ ಸಿಚುವೇಶನ್ ಅಲ್ಲಿ ನೀವೇನ್ ಮಾಡ್ತೀರಾ ಪಟ್ ಅಂತ ಹೇಳಿ? ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಕಂಟೆಸ್ಟೆಂಟ್ ಆಗಿದ್ರೆ ಏನ್ ಮಾಡ್ತೀರಾ? ಅಯ್ಯೋ, ನನಗೆ ಆಗಲ್ಲ. ಹೋಗಲ್ವಾ? ನಾನಿಲ್ಲ, ಹೋಗಲ್ಲ, ನನಗೆ ಆಗಲ್ಲ. ನನ್ನ ಎಂಟರ್ಟೈನ್ಮೆಂಟ್ಸ್, ನನ್ನ ಫ್ರೆಂಡ್ಸ್ ಅವ್ರನ್ನ ನೋಡ್ದೆ ಹಂಗಲ್ಲ, ಅಷ್ಟೆಲ್ಲ ಕಷ್ಟಪಡ್ಕೊಳ್ಳೋ ಜಾಗಕ್ಕೆ ಆಗಲ್ಲ. ಒಂದು ದಿನ ಸಿಎಂ ಆದ್ರೆ ಏನ್ ಮಾಡ್ತೀರಾ ಅಪ್ಪು? ಒಂದ್ ದಿನ ಸಿಎಂ ಆದ್ರೆ ಏನ್ ಮಾಡ್ತೀರಾ? ಒಂದಿನ ಸಿಎಂ ಆದ್ರೆ ಏನ್ ಮಾಡ್ತೀನಿ? ಒಂದಿನ ತುಂಬಾ ಕಮ್ಮಿ. ಮುಂದೆ ಯಾವಾಗಾರ ಅಪರ್ಚುನಿಟಿ ಸಿಗೋದು ಜಾಸ್ತಿ ಟ್ರೈ ಮಾಡೋಣ. ಇಲ್ಲ ರೀ, ನನಗೆ ಇಂಟ್ರೆಸ್ಟ್ ಇಲ್ಲ. ಅದೇ ಸಿಎಂ ಅವ್ರು ಯಾರಿದ್ದಾರೆ ಅವ್ರಿಗೆ ಕೊಟ್ಟು ನಮಸ್ಕಾರ ಸರ್, ಥ್ಯಾಂಕ್ ಯು ಅಂತ ಹೇಳಿ. ಒಂದಿನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆದ್ರೆ ಏನ್ ಮಾಡ್ತೀರಾ? ಒಂದಿನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿಮ್ ಹೆಂಡತಿ ಆದ್ರೆ ಏನ್ ಮಾಡ್ತೀರಾ? ಏನ್ ಹಂಗೆ ಹೇಳ್ತೀರ? ಒಂದಿನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆದ್ರೆ ಏನ್ ಮಾಡ್ತೀರಾ? ಅವ್ರು ಹೀಗೆ ಹೇಗಿದ್ದಾರೆ ಅದೇ ತರ ಇದು ಮಾಡ್ತೀವಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ.